ನಮಸ್ಕಾರ ರೀ ಸರ. ನಮಸ್ಕಾರ. ಬಿಲ್ಡಿಂಗ್ ಓನರ್ ಯಾರು ಸರ? ಓನರ್ ನಾನೇ. ಯಾಕೆ ಏನಾಗ್ಬೇಕಾಗಿತ್ತು? ಒಂದು ರೂಮ್ ಬಾಡಿಗೆ ಬೇಕಾಯ್ತು. ಅಂದ್ರ ತಿಂಗಳ ಬಾಡಿಗೆ ಎಷ್ಟು ಬರ್ತದ್ರಿ? ಬರ್ತದ ಒಂದ್ 2-3 ಕೋಟಿ ಬರ್ತದ. 2-3 ಕೋಟಿ? ಹೌದ್. ಹಿಂಗೆ ನಿಮ್ಮ ಶ್ರೀಮಂತ ಯಾರೆಲ್ಲ ಕೊಡ್ರಿ 2-3 ಕೋಟಿ ಅಂದ್ರ? ಅಲ್ಲೋ ನೀನು ಒಂದಕ್ಕೆ ಇಷ್ಟು ಗಾಬರಿ ಆಗಿದ್ದಿಲ್ಲ. ಇಂಥವು 5 ಏನಂತ 5 ದೊಡ್ಡವ್ರಿ ಅಂದ್ರ ನೀವು ಏನ್ ಮಾಡ್ಕತ್ತೇರಿ? ಕಸಬಳೆ ಅಂತ ಅಂದ್ರೆ ಮುದ್ದಿನ ಆಗಿರ್ತಿತ್ತಲ್ಲ ಮಗ. ಇಲ್ಲ ಬೈತೀನಿ ಮಗ ಬರ್ಕಂತ ಬೈತೀನಿ ಕಸಬಳೆ ನೀವು. ನಾನು ಓನರ್ ಅಂತೇಳಿ ಬಿಡಪ್ ಕೊಡಕತ್ತಿ ನಮಸ್ಕಾರ ಬಿಡಕತ್ತಿ ಏನ ಕಸಬಳೆನು? ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಏನಣ್ಣ ಒಂದ್ ಕೆಲ್ಸ ಬಿದ್ದಿತ್ತು ಅದಕ್ಕೆ ಬಂದೆ. ಹೌದಣ್ಣ. ಹತ್ತಿ ಬಿಡ್ಸೋದ್ ನಡ್ದ ಅಣ್ಣ. ಒಂದ್ 2 ದಿವಸ ಆದ್ಮೇಲೆ ಕೊಡ್ತೀನಿ. ಒಂದ್ 50,000 ಹತ್ರ ಕೊಡಣ. ಹೌದಣ್ಣ. 3-4 ದಿನದಾಗ ಅದ್ನಲ್ಲಿ ಅವ್ರ ರೊಕ್ಕ ಮಾರ ನಿನ್ನೆ ನನಗೆ ಹೇಳಣ 50,000 ಎಲ್ಲೇನು 1,000 ಸಾತ ರೊಕ್ಕ ಕೇಳಕ್ ಬಂದ್ಬಿಟ್ಟಿ. ನಾನು ನಿನ್ನ ಕೇಳೇನೆ. ನಾನು ಅತನ ಕೇಳಿದ್ರೆ ನಿನಗೆ ತಿಂಡಿ. ನಾನು ನಿನ್ನ ಕೇಳಿದೆ. ಅತನ ಕೇಳಿನಿ ನಿನಗೆ ಅದಕ್ಕೆ ಅಷ್ಟು ತಿಂಡಿ. ನೀನ್ ಯಾಕೆ ಅಡ್ಡ ಬರೋದು? ನಮ್ ತಿಪ್ಪಲ್ ನಮಗ್ 100 ಇರ್ತಾವ. ನೀನ್ ನೋಡಿದ್ದೆ ಮತ್ತೆ ಇವ್ರು ಏನು ಅಡ್ಡ ಕೂತವ್ರಿಗೆ ತಿಂಡಿ ಅಲ್ಲ ನಿನಗೆ? ಅಣ್ಣ ಕೊಟ್ಬಿಡೋಣ ಹೊಡಿತಾನೆ ಇಲ್ಲ. ಆಯ್ತಣ್ಣ ಆಯ್ತಣ್ಣ. ಅಲ್ಲಣ್ಣ ನೀನ್ ನೆಡುವ ಕೊಡತ್ತ ನೀನು ತಗೊಂಬತ್ತಣ. ತಿಂಡಿ ಸುಮ್ನೆ ಕುದ್ರಣ್ಣ. ಅಣ್ಣ ಒಳ್ಳೆ ಉಪಕಾರ ಆಯ್ತಣ್ಣ. ಒಳ್ಳೆ ಉಪಕಾರ ಆಯ್ತು. 3 ದಿವಸದಾಗ ತಂದು ಕೊಡ್ತಾಣ. ಆಯ್ತಣ್ಣ ಆಯ್ತು. ಕೊಡೋರು ಕೊಡ್ತಿರ್ತಾರ ತಗೊಂಬರ್ ತಗೋತಿರ್ತೀವಿ. ಇಂತ ನಡುವಿದ್ದ ಹುಡ್ದು ಅದಕ್ಕೆ ಇನ್ನೊಂದ್ಸಲ ಮಗಳೇ ನೀನು ಯಾವ್ರಂಗ್ ತಂಟೆ ನಡವಕಿನ ಕಡ್ಡಿ ಆಡಿಸಿದಿ ನೋಡು ಮತ್ತೆ ಮಗ. ಡೈರೆಕ್ಟರ್ ಇಲ್ಲಿ ಲಾಡಿಸ್ನಾಗ ಅಂತ ಆಡಿಷನ್ ಕೊಡಕ್ ಹೊಂಟಿನಿ. ಎಲ್ಲ ಸರ್ ನಮಸ್ಕಾರ ಸರ್. ನಮಸ್ಕಾರ. ಏನಯ್ಯ ನಿನ್ನ ಹೆಸರು? ಸರ್ ಸಾಮಾನ್ಯ ಅಂತ್ರಿ. ಏನಯ್ಯ ನೀನು ಆಡಿಷನ್ಗೆ ಈ ತರ ಬಂದಿದೀಯಾ? ಸರ್ ನಾವು ಹಳ್ಳಿಗಿರೋದಲ್ರಿ, ನಾವು ಹಿಂಗೆ ಇರೋದು. ಅದು ಬಲಿನವಾಗ ತಿರುಗಾಡವನ್ರಿ ನಾನು. ಇದು ಸುಡುಗಾಡ ಬೆಂಗಳೂರ ಗಣ ಚಳಿ ರೀ, ಅದಕ್ಕೆ ಗಣಕ್ ಬಂದು ತಂದಿನಿ. ಸರಿ, ನೀನು ಸಿನಿಮಾ ಆಡಿಷನ್ಗೆ ಬಂದಿದೀಯಾ? ಎಲ್ಲ ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಗೊತ್ತಿದೆ ತಾನೆ? ಸರ್ ಬರ್ತದ್ರಿ, ಎಲ್ಲ ಬರ್ತದೆ. ನಿಮ್ಗೆ ಗೊತ್ತಿರೋ ಒಂದು ಯಾವ್ದಾದ್ರು ಡೈಲಾಗ್ ಹೇಳು. ಹೇಳ್ತೀನಿ ಸರ್. ಕಾಲು ಮಿಂಚಿನಂತ ಬಳೆಗಳು ಇವ ನನ್ನನ್ನು ಯಾರೆಂದು ಕೇಳುವ ನೀನು ದಾವನದಲ್ಲಿ ಚರ ಜಡ ಮಾಡಿದರೆ ಕೈಯುವಲೇ ನಿನ್ನ ಶಿರ. ನಿಲ್ಸಯ್ಯ. ಓಯ್ ಇಲ್ಲಿ ಬಾರಯ್ಯ. ಸರ್ ನೋಡು, ನಾನೊಂದು ಸಿಚುವೇಶನ್ ಹೇಳ್ತೀನಿ, ಅದ್ರ ತಕ್ಕಂತೆ ನಟನೆ ಮಾಡಿ ತೋರಿಸ್ಬೇಕು. ಅದ್ರಲ್ಲಿ ಪಾಸ್ ಆದ್ರೆ ಮಾತ್ರ ನಿನಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ. ಏನೇನು ಗೊತ್ತಾ? ಒಂದು ಮನೆ ಇರ್ತಾನೆ, ಮನೆ ನೀವು ಹೊರಗಡೆ ಹೋಗಿರ್ತೀಯ. ಮನೆ ಮುಂದೆ ಒಂದು ಸುತ್ತ ಒಂದು 100 ಜನ ಸೇರಿರ್ತಾರೆ. ಅಳು ಶಬ್ದ ಕೇಳುತ್ತೆ. ಬಂದು ನೋಡಿದಾಗ ತಂದೆಯವರು ತೀರಿರ್ತಾರೆ. ಆವಾಗ ನೀನು ಯಾವ ರೀತಿ ಎಕ್ಸ್ಪ್ರೆಷನ್ ಮಾಡ್ತೀಯ ಅಂತ ತೋರಿಸ್ಬೇಕೀಗ. ನಮ್ಮಪ್ಪ ಸತ್ತಂದ್ರೆ ಒಯ್ಬಿಟ್ಟನೆ ಅಪ್ಪೋ, ಕೊಟ್ಟನೆ ಇಟ್ಟು ಬಿಟ್ಟನೆ ಇಟ್ಟು ಒಂದಿನ ಮೇಲೆ ಹಿಂಗು ಒಯ್ಬಿಟ್ಟವ ಅಪ್ಪೋ. ಈ ತರ ಎಲ್ಲ ಹೇಳೋದು ಒಳಗಿನಿಂದ ಬರಬೇಕು. ಎಮೋಷನಲ್ ಒಳಗಿನಿಂದ ಬರಬೇಕು. ದುಃಖ ಏನಾಗಿದೆ ಈ ತರ ಮಾಡ್ತಾ ಇದೀಯಾ? ಸರ್ ನೀವೆಲ್ಲ ಒಳಗಿನಿಂದ ಬರಬೇಕು, ದನಿ ಹೊರಗೆ ಬರಬಾರ್ದು ಅಂತ ಅದಕ್ಕೆ ಒಳಗಾಳಕ್ಕೆ ಹಚ್ಚಿದ್ದೀನಿ ನಾನು. ಬೇಡಪ್ಪ, ಇದು ಬೇಡ, ಬೇರೆದ್ ಹೇಳ್ತೀನಿ. ನೋಡಯ್ಯ, ಮನೇಲಿ ಒಬ್ನೇ ಇರ್ತೀನಿ. ಬಾಗಿಲು ಬೆಲ್ ಸೌಂಡ್ ಆಗುತ್ತೆ, ನೀನು ಬಾಗಿಲು ತರ್ತೀಯ. ಬಾಗಿಲು ತರದ ಕೂಡಲೇ ಹೊರಗಡೆ ಒಂದು ಹುಡುಗಿ ನಿಂತಿರ್ತಾಳೆ. ಹುಡುಗಿನ ನಿಂತ ಕೂಡಲೇ ಅವಳು ನಿನ್ನ ನೋಡ್ತಾಳೆ, ನೀನು ಅವಳ ನೋಡ್ತೀಯ. ಅವಳು ನಿನ್ನ ನೋಡ್ತಾಳೆ, ನೀನು ಅವಳ ನೋಡ್ತೀಯ. ಆಗ ನಿನಗೆ ಅವಳ ಮೇಲೆ ಲವ್ ಆಗುತ್ತೆ. ಆವಾಗ ಯಾವ ತರ ರೊಮ್ಯಾಂಟಿಕ್ ಮಾಡ್ತೀಯ ತೋರಿಸ. ನನಗೆ ಕಿಸ್ ಕೊಡಕ್ ಬರ್ತೀಯ? ನೀವು ರೊಮ್ಯಾಂಟಿಕ್ ರೊಮ್ಯಾಂಟಿಕ್ ಈ ತರ
ಸರ್ ಬಹಳ ದೂರದಿಂದ ಬಂದೇನ್ರಿ 600 ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರಪ್ಪ. ರಕ್ತ ಪರೀಕ್ಷೆ ಮಾಡ್ಸಂಬ ಅಂತ ಹೇಳಿದ್ರಲ್ರಿ, ಮಾಡ್ಸಂಬಂದ್ ನೋಡ್ರಿ. ಏನು ನಿನಗ ಶುಗರ್ ಬಂದ್ಬಿಟ್ಟದಲ್ಲೋ, 400 ಜಾಸ್ತಿ ಅದ. ಶುಗರ್ ಹಂಗಂದ್ರೆ ಏನ್ರಿ ಸಾಬ್ರೆ? ಸಕ್ರಿ ರೋಗ ಅಂತಾರ. ಏನ್ ಜಟ್ಕೊಂಡ್ರಿ ಅಂದ್ರೆ ಅರೆ ಸಕ್ರೆ ರೋಗ ಚಲೋ ಅಲ್ರಿ. ಮತ್ತೆ ಏನು ಖಾರ ತಿಂದ್ರೆ ನೆತ್ತಿಗತ್ತದ, ಸಿಹಿ ಬಂದ್ರೆ ಬಂತ ಬಿಡ್ರಿ. ಸಕ್ರಿ ರೋಗ ಅಂದ್ರೆ 5 ದೊಡ್ಡ ಕಾಯಿಲೆ ಐತಿ, ಗೊತ್ತದಿಲ್ಲ? ದಿವಸ ಮುಂಜಾನೆ ಅಂದ್ರೆ ಸಂಜೆ ಅಂದ್ರೆ ನುಂಗಿವು. ಸಿಹಿಯ ಜಡ್ಡು ಬಂದದೆ, ಸಿಹಿಯ ಜಡ್ಡು ಬಂದ. ಮಹೇಶಣ್ಣ ನಿಂದ್ರ ಸ್ವಲ್ಪ. 10 ರೂಪಾಯಿ ಆಟೋ ಸಲಾಗೆ ನಮ್ಮನ್ನ ಯಾಕೆ ಕಿರಿಕಿರಿ ಮಾಡ್ಕೊಂತ ಕೂತೀರಿ ನೀವು? ಬರೀ 10 ರೂಪಾಯಿ ಕೊಟ್ರೆ ರೈತರು ಬಿಟ್ಬಿಡ್ತಾರಪ್ಪ. ನೀವೇ ಒಳ್ಳೆ ಕತೆ ನಿಮ್ಮದು. ಇಲ್ಲಪ್ಪ ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಹೇಳಿದ್ರೆ. ನಮ್ಮ ನೋಡು ಐಸಿದಾಗ ನಮ್ಮ ಮಾವ ಬಿದ್ದು ಕೊನೆ ಉಸಿರು ಹೇಳಕತ್ತೇನ ಅರ್ಜೆಂಟ್ ಹೋಗ್ಬೇಕು. ಏನಿಲ್ಲ ಮಹೇಶ, ನಮ್ಮದು ಪಗಾರ ಆಗಿತ್ತಲ್ಲ ಇಬ್ಬರದು, ಅದಕ್ಕೆ ಫೈಟ್ ಮಾಡೋದಕ್ಕ ನಿನ್ನ ಕರ್ಕೊಂಡು ಹೋಗ್ಬೇಕಂತ ನಿಂತು ಹೋಮರ. ಅಲ್ಲ ಮತ್ತೆ ಸೀರಿಯಸ್ ಆದ ಅದೇನು ಸತ್ತಲ್ವಾ? ನೀವೇ ನಡ್ಸ್. ನಿಮ್ದೇ ಗಾಡಿ ಎಲ್ಲ ನಿಮ್ದೇ. ಹೋದ ಮಾಮ